ಏಯ್ ಸ್ಪೀಕರ್ ಹಾಕೆ. ಹಾ ಹಾ ಹಾ. ಜಾನ್ವಿ ಇವಳೇ ಕಾಲ್ ಮಾಡ್ತಿದ್ದಾಳೆ. ಹಲೋ, ಹಾ ಜಾನ್ವಿ. ಹಲೋ ಅದ್ಕೆ. ಏನ್ ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾ? ಹೌದು ಅದ್ಕೆ. ಅದು ಅದ್ಕೆ ಅಣ್ಣನ್ಗೂ ನಿಮ್ಗೂ ಏನಾದ್ರೂ ಜಗಳ ಆಗಿದ್ಯಾ? ನಾನೇನು ನಿಮ್ಮ ಅಣ್ಣನ ಹತ್ರ ಜಗಳ ಆಡಿಲ್ಲ. ನಿಮ್ಮ ಅಣ್ಣನೇ ನನ್ನ ಹತ್ರ ಬಂದು ಜಗಳ ಮಾಡ್ಕೊಂಡು ಹೋಗಿರೋದು. ಸರಿ, ನೀನ್ ಆ ವಿಷಯ ಯಾಕೆ ಮಾತಾಡ್ತಿದ್ಯಾ? ಯಾಕೆ, ಏನಾಯ್ತು? ಅದು ಅದ್ಕೆ ಅಣ್ಣ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅಪ್ಸೆಟ್ಟಾ? ಹೌದದ್ಕೆ. ಮಾತಾಡ. ಹೌದು ಅದ್ಕೆ. ಅಣ್ಣ ಬೆಳಿಗಿಂದ ಏನೂ ತಿಂದೇ ಇಲ್ಲ, ಈಗ ಊಟನೂ ಮಾಡಿಲ್ಲ. ಅಣ್ಣ ಹಾಗೆ ಇರಬಾರ್ದು, ಬಾರಣ್ಣ ಊಟ ಮಾಡು ಅಂತ ಎಷ್ಟ್ ಸಲ ಕರ್ದೆ ಗೊತ್ತಾ? ಎಷ್ಟ್ ಸಲ ಕರೆದ್ರು ಬರ್ತಾನೆ ಇಲ್ಲ ಅದ್ಕೆ. ಅಣ್ಣನ್ ನೋಡಿದ್ರೆ ಕರಳ್ ಕಿತ್ಕೊಂಡ್ ಬರ್ತಿದೆ ಅದ್ಕೆ. ನಾವ್ ಹೇಳಿದ್ರೆ ಅವ್ರು ಕೇಳಲ್ಲ. ನೀವ್ ಅವ್ರ ಜೊತೆ ಮಾತಾಡಿದ್ರೆ ಅವ್ರ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಅದ್ಕೆ ನಿಮ್ಗೆ ಅಣ್ಣನ ಮೇಲೆ ತುಂಬಾ ಕೋಪ ಇದೆ ಅಂತ ಗೊತ್ತು. ಆದ್ರೆ ಅದನ್ನೆಲ್ಲ ಮರ್ತು ಅಣ್ಣನ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಅವ್ರನ್ನ ಊಟ ಮಾಡಕ್ ಹೇಳ್ತೀರಾ ಪ್ಲೀಸ್? ನನ್ಗೋಸ್ಕರ ಸ್ವಲ್ಪ ಮಾತಾಡ್ತೀರಾ? ಅದ್ಕೆ ಮಾತಾಡ್ತೀರಲ್ವಾ ಪ್ಲೀಸ್ ಅದ್ಕೆ? ನಿಮ್ಮಣ್ಣ ನಮ್ಮಪ್ಪನ ಮೇಲೆ ಕಳ್ತನದ ಆರೋಪ ಹೊರಿಸಿದ್ದಾರೆ. ಅದು 8 ಲಕ್ಷ ದುಡ್ಡು ತಗೊಂಡಿದ್ದಾರೆ ಅಂತ ಆರೋಪ ಮಾಡಿರೋದು. ಈ ತರ ಇದ್ದಾಗ ಅವ್ರು ಊಟ ಮಾಡಿದ್ರೇನು ಮಾಡದೇ ಇದ್ರೇನು, ನನ್ಗೂ ಅವ್ರ ಊಟಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜಾನ್ವಿ, ನಿನ್ಗೋಸ್ಕರ ನಾನು ತುಂಬಾ ಸಮಾಧಾನವಾಗಿ ಮಾತಾಡ್ತಿದ್ದೀನಿ. ಇನ್ಮೇಲೆ ನಿಮ್ಮ ಅಣ್ಣನ ಪರವಾಗಿ ವಹಿಸ್ಕೊಂಡು ಮತ್ತೆ ಮತ್ತೆ ನನಗೆ ಕಾಲ್ ಮಾಡಬೇಡ. ನಾನು ಇವಾಗ ಕಾಲ್ ಕಟ್ ಮಾಡ್ತೀನಿ. ಅದ್ಕೆ ಒಂದ್ ನಿಮಿಷ. ಆ ವಿಷಯ ಮರ್ತು ನಮ್ಮ ಅಣ್ಣನ ಕ್ಷಮಿಸಿ ಪ್ಲೀಸ್ ಅದ್ಕೆ. ಈ ತರ ಹೇಳು ಅಂತ ನಿಮ್ಮ ಅಣ್ಣನ ಹೇಳ್ಕೊಟ್ಟಿದ್ದು? ಇಲ್ಲ ಅದ್ಕೆ ಅದೇನಾಯ್ತು ಅಂದ್ರೆ, ಜಾನ್ವಿ, ನಿಮ್ಮ ಅಣ್ಣ ನಿನ್ ಪಕ್ಕದಲ್ಲೇ ಇದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮ ಅಣ್ಣ ಹೇಳ್ಕೊಟ್ಟಂಗೆ ನೀನ್ ಮಾತಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು. ನಾನು ಫೋನ್ ಇಡ್ತಾ ಇದ್ದೀನಿ, ಬಾಯ್. ಅದ್ಕೆ ಒಂದ್ ನಿಮಿಷ. ಹಲೋ, ಕಾಲ್ನೇ ಕಟ್ ಮಾಡಿದ್ಲಾ? ಅದ್ಕೆ ನಿಮ್ಮ ಮೇಲೆ ತುಂಬಾ ಸೆಟ್ಟಲ್ ಇದಾರಣ್ಣ. ಇವಾಗ ಏನ್ ಮಾಡೋದು? ಈಗ ಇನ್ನೇನು ಮಾಡೋದಕ್ಕಾಗುತ್ತೆ? ನೀನೋಗ್, ನಾನು ನೋಡ್ಕೋತೀನಿ. ಸರಿ ಅಣ್ಣ. ಸಪ್ತಮಿ, ನೀನು ನನ್ನ ತಂಗಿ ಜೊತೆ ಮಾತಾಡಲಿಲ್ಲ ಅಂದ್ರೆ ಏನಂತೆ? ನಾನು ನಿನ್ನ ತಂಗಿ ಜೊತೆ ಮಾತಾಡ್ತೀನಿ. ಈಗಲೇ ಕಾಲ್ ಮಾಡ್ತೀನಿ. ಬಾವ ಕಾಲ್ ಮಾಡ್ತಿದ್ದಾರೆ. ಹೇಳಿ ಬಾವ. ನಮ್ರತ ಓದ್ಕೋತಿದ್ದ? ಓದೋ ಗೆಲುವಿನ ಮೆಟ್ಟಿಲು. ಬಾವ, ಅದು ಸೋಲೆ ಗೆಲುವಿನ ಮೆಟ್ಟಿಲು. ಅದನ್ನ ಈ ಥರ ಎಲ್ಲ ಚೇಂಜ್ ಮಾಡ್ಬಿಟ್ಟಿದಾರಾ? ನನಗೆ ಯಾರು ಹೇಳಿಲ್ಲ ನೋಡು. ಚೇಂಜ್ ಏನೂ ಆಗಿಲ್ಲ, ಅದು ಹಾಗೇ ಇದೆ. ಈಗೇನು, ನೀವು ಅಕ್ಕನ ಹತ್ರ ಮಾತಾಡ್ಬೇಕಿತ್ತು ಅಷ್ಟೇ ತಾನೇ? ಒಂದ್ ನಿಮಿಷ ಇರಿ, ರೂಮಲ್ಲಿದ್ದಾರೆ, ಕೊಡ್ತೀನಿ. ಅಕ್ಕ ಬಾವ ಕಾಲ್ ಮಾಡಿದ್ದಾರೆ, ತಗೋ ಮಾತಾಡು. ತಗೋ ಅಕ್ಕ. ಈಗಷ್ಟೇ ಜಾನ್ವಿ ಹತ್ರ ಫೋನ್ ಮಾಡಿಸಿದ್ರು, ಬೈದಿಟ್ಟಿದ್ದೀನಿ. ಮತ್ತೀಗ ನಿನಗೆ ಕಾಲ್ ಮಾಡಿದಾರಾ? ನಾನು ಮಾತಾಡಿ ಫೋನ್ ಕೊಡ್ತೀನಿ, ನೀನು ಹೋಗು. ಅಕ್ಕ ನಿನ್ಗಿರೋ ಕೋಪಕ್ಕೆ ಪಕ್ಕ ಫೋನ್ ಹೊಡೆದಾಕ್ತೀಯ ನೀನು. ನಾನು ಕೋಪದಲ್ಲಿದ್ದಾಗ ಫೋನ್ ಹೊಡೆದಾಕ್ತೀನಿ ಅಂತ ಗೊತ್ತಲ್ವಾ? ಅಂದಮೇಲೆ ಮತ್ತೆ ತಗೊಂಡು ಬಂದೆ. ತಗೊಂಡು ಹೋಗ್ತಾ ಇರು.
ಬಾವ ನಿಮ್ ಬಾವಿ ವೈಫು ಬಾವಿ ತೋಡಿ ಇಬ್ರನ್ನ ತಳ್ಳೋ ಅಷ್ಟು ಕೋಪದಲ್ಲಿದ್ದಾರೆ. ಮಿಸ್ ಆದ್ರೆ ನನ್ನ ಫೋನ್ ಹೊಗೆ ಹಾಕಿಸ್ಬಿಡ್ತಾರಷ್ಟೇ. ನೀವೇ ಡೈರೆಕ್ಟ್ ಆಗಿ ಮಾತಾಡಿ ಮ್ಯಾಟ್ರು ಸಾಲ್ವ್ ಮಾಡ್ಕೊಳ್ಳಿ. ಬಾಯ್. ಯಾವ ಕಡೆಯಿಂದ ಕಾಲ್ ಮಾಡಿ ಮಾತಾಡಿದ್ರು ಮಾತಾಡ್ತಾನೆ ಇಲ್ವಲ್ಲಪ್ಪ. ಏನ್ ಮಾಡೋದು? ಏ ಸಪ್ತಮಿ, ಹೇಳಿ ಸಪ್ತಮಿ ಅವರೇ. ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದ್ದೀರಾ? ಅದು ನಾನು ನಿಮಗೆ ಫಸ್ಟ್ ಅಲ್ಲ ಸೆಕೆಂಡ್ ಹೀರೋ ಅಂತ ಅನ್ಕೊಂಡಿದ್ದೀನಿ. ತಪ್ಪಾಗಿದ್ರೆ ಫಸ್ಟ್ ಹೀರೋಗೆ ಪ್ರಮೋಷನ್ ಕೊಡಿ, ನಾನು ರೆಡಿ ಇದ್ದೀನಿ. ಇಷ್ಟೊಂದು ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡಬೇಡಿ. ನಮ್ಮ ಅಪ್ಪನ ವಿಷಯವಾಗಿ ನೀವು ದೊಡ್ಡ ತಪ್ಪೇ ಮಾಡಿದ್ದೀರಾ. ಅವ್ರು ನಿಮ್ಮನ್ನ ಕ್ಷಮಿಸಿದ್ರು, ನಾನು ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದೀನಿ ಅಲ್ವಾ? ಓಹ್, ನೀವು ಈ ಥರ ಹೇಳಿದ್ರಾ? ನನಗೆಲ್ಲೋ ನಿಮ್ಮ ಅಪ್ಪ ನನಗೆ ಕ್ಷಮಿಸಿಲ್ಲ ಅಂದ್ರು ನಾನು ನಿಮಗೆ ಕ್ಷಮಿಸಿದ್ದೀನಿ ಹೋಗಿ ಅಂತ ನನಗೆ ಹೇಳ್ದಂಗೆ ಕೇಳಿಸ್ತು. ಓಹೋ, ಇದು ನಿಮಗೆ ಓವರ್ ಅಂತ ಅನ್ಸಿಲ್ಲ? ಜಾನ್ವಿ ಕೈಲಿ ಕಾಲ್ ಮಾಡಿಸೋದು, ನಮ್ರತಂಗೆ ಕಾಲ್ ಮಾಡಿ ಫೋನ್ ಕೊಡು ಅಂತ ಹೇಳೋದು, ಇದೆಲ್ಲ ಸರಿ ಬರಲ್ಲ, ಹೇಳಿದ್ದೀನಿ. ಏನು ಸಪ್ತಮಿ ಅವರೇ, ನಾನು ಇದೆಲ್ಲ ಮಾಡ್ತಿರೋದೆ ನಾನು ನಿಮ್ಮನ್ನ ಕೂಲ್ ಮಾಡೋದಿಕ್ಕೆ. ನನ್ನ ಕೋಪ ಕಮ್ಮಿ ಆಗಲ್ಲ. ಕಮ್ಮಿ ಆಗೋವರೆಗೂ ನೀವು ನನಗೆ ಕಾಲ್ ಮಾಡಬೇಡಿ, ಅರ್ಥ ಆಯ್ತಾ? ಸರಿ, ಈ ನಿಮ್ಮ ಕೋಪ ಯಾವಾಗ ಕಮ್ಮಿ ಆಗುತ್ತೋ ಆಗ ನಾನು ನೋಡೋದಕ್ಕೆ ಬರ್ತೀರಾ? ಇಲ್ಲ ಒಂದು ಲವ್ ಲೆಟರ್ ಬರೆದ್ಬಿಡಿ, ಸರಿಯಾಗಿಬಿಡುತ್ತೆ. ಹಾಂ, ಲವ್ ಲೆಟರ್ನ ಪಾರಿವಾಳದ ಕೈಲಿ ಕೊಡ್ಬೇಡಿ, ನೀವೇ ನೇರವಾಗಿ ಬಂದು ನನಗೆ ಕೊಡಿ, ಆಗ ಲವ್ ಇನ್ನೂ ಜಾಸ್ತಿ ಆಗುತ್ತೆ. ಏನೂ ತಿಳಿದಿರೋ ಮಗು ಥರ ಮಾತಾಡಿ ಕೋಪ ಬರ್ಸಿದ್ರೆ ಈ ಮದುವೆನೇ ಕ್ಯಾನ್ಸಲ್ ಮಾಡಿಸ್ತೀನಿ. ಅಯ್ಯೋ ಸರಿ, ನಿಮ್ಮ ಕೋಪ ತಣ್ಣಗಾಗೋವರೆಗೂ ನಾನು ನಿಮಗೆ ಕಾಲು ಮಾಡಲ್ಲ, ಕಾಲ್ ಮಾಡೋದಕ್ಕೆ ಟ್ರೈಯೂ ಮಾಡಲ್ಲ, ಸರಿನಾ? ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿರಿ. ಓಕೆ, ಗುಡ್ ನೈಟ್ ಮೈ ಡ್ರೀಮ್ಸ್. ಅಯ್ಯಯ್ಯೋ ಸರಿ ಸರಿ, ಸ್ವೀಟ್ ಡ್ರೀಮ್ಸ್, ಸ್ವೀಟ್ ಡ್ರೀಮ್ಸ್. ಯಾವುದಪ್ಪ ಇದು ಅಣುಬಾಂಬು? ಯಪ್ಪ, ನಾನು ಹುಷಾರಾಗಿರ್ಬೇಕು. ಸಾರಿ ಅಪ್ಪ, ಅವ್ರು ಯಾವತ್ತೂ ನಿಮ್ಮ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬಾರ್ದು, ಅದಕ್ಕೆ ಎಷ್ಟು ದೊಡ್ಡ ಶಿಕ್ಷೆ.